ಬೆಂಗಳೂರಿನಲ್ಲಿ ಪಾದಾಚಾರಿಗಳಿಗೂ ಸಂಕಷ್ಟ ತಪ್ಪಿದ್ದಲ್ಲ. ಅಕಸ್ಮಾತ್ ಯಾಮಾರಿದ್ರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಪ್ರಾಣ ಹೋಗಬಹುದು. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬೆಂಗಳೂರಿನ ರಸ್ತೆ ಸವಾರರ ಬಂಡವಾಳ ಬಯಲಾಗಿದೆ. ಫುಟ್ಪಾತ್ಗಳ ಮೇಲೆ ಸವಾರಿ ಮಾಡುವಂಥದ್ದು ನಿಮಗೆ ಸರಿ ಅನ್ಸುತ್ತಾ? ಇಲ್ಲ ಸರ್, ಸ್ವಲ್ಪ ಎಮರ್ಜೆನ್ಸಿಯಿಂದ ಹೋಗ್ತಾ ಇದ್ದೀನಿ. ಕಾಲ್ ಬೇಕಾದರೆ ನೋಡ್ತೀರಾ? ಸೊ ನೋಡ್ತಾ ಇದ್ದೀರಲ್ಲ, ವಾಹನ ಸವಾರರು ಸಾಕಷ್ಟು ಕಾರಣಗಳಿಂದಾಗಿ ಏನು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಫುಟ್ಪಾತ್ಗಳ ಮೇಲೆ ಸವಾರಿಯನ್ನು ಮಾಡ್ತಾ ತೆರಳ್ತಾ ಇದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಪಾದಾಚಾರಿಗಳಿಗಾಗಿ ಇರುವ ದಾರಿಯಲ್ಲೂ ಬೈಕ್ ಸವಾರರು ದರ್ಬಾರ್ ಮಾಡ್ತಿದ್ದಾರೆ. ಟ್ರಾಫಿಕ್ನಿಂದ ಪಾರಾಗಲು ಫುಟ್ಪಾತ್ನಲ್ಲಿ ಸವಾರಿ ಮಾಡ್ತಿದ್ದು ಪಾದಾಚಾರಿಗಳು ಇದರಿಂದ ಪರದಾಡ್ತಿದ್ದಾರೆ. ಸಂಚಾರಿ ಪೊಲೀಸರು ಲೈಸೆನ್ಸ್ ರದ್ದು ಮಾಡುವ ಎಚ್ಚರಿಕೆ ನೀಡಿದ್ರೂ ಬಗ್ಗುತ್ತಿಲ್ಲ. ಈ ಬಗ್ಗೆ ಟಿವಿ9 ರಿಯಾಲಿಟಿ ಚೆಕ್ ಮಾಡಿದ್ದು ದ್ವಿಚಕ್ರ ವಾಹನ ಸವಾರರ ಬಂಡವಾಳ ಬಯಲಾಗಿದೆ. ರೆಸಿಡೆನ್ಸಿ ರಸ್ತೆಯಲ್ಲೂ ಬೆಳಗ್ಗೆ ರಾತ್ರಿಯಲ್ಲೂ ಫುಟ್ಪಾತ್ ಮೇಲೆ ಬೈಕ್ ಓಡಿಸ್ತಿದ್ದಾರೆ. ಸಿಕ್ಕಾಬಿಟ್ಟೆ ಸಮಸ್ಯೆ. ಮೊನ್ನೆ ನಾವು ಅಲ್ಲಿ ಬರ್ತಾ ಇದ್ದೀವಿ, ನಡ್ಕೊಂಬರೋಕ್ಕೆಲ್ಲ ಗಾಡಿ ಟಚ್ ಮಾಡ್ಕೊಂಡೆ ಹೊಟ್ಟೋಗ್ಬಿಟ್ರು ಕೈಗೆ. ನಾವಿಲ್ಲೇ ಮೆಟದಲ್ಲಿ ಕೆಲಸ ಮಾಡೋದು, ಹಿಂಗೆ ಟರ್ನ್ ಆಗ್ತಿದ್ದೀವಿ. ನಮ್ಮನ್ನ ಬರಬೇಕಾದ್ರೆ ಗಾಡಿ ಟಚ್ ಮಾಡ್ಕೊಂಡು ಕೈಗೆ ಹೊಡ್ಕೊಂಡು ಹೊಂಟಾಗ್ಬಿಟ್ರು, ನಿಲ್ಲಿಸಲೇ ಇಲ್ಲ. ಸಿಕ್ಕಾಬಿಟ್ಟೆ ತಪ್ಪು ಸರ್. ಅವ್ರದ್ದು ಏನೇ ರೂಲ್ಸ್ ಇದೆ ರೋಡಲ್ಲಿ ಅವ್ರು ಹೋಗಬೇಕು, ಜನಗಳು ಮಾತ್ರ ಹೋಗೋ ಜಾಗದಲ್ಲಿ ಬಿಡಬೇಕು. ಅದು ಬಿಟ್ಟು ಜನ ಓಡಾಡೋ ಜಾಗದಲ್ಲಿ ಅವರು ಗಾಡಿಗಳು ತಾಡೋದು ತಪ್ಪು ಸರ್. ಫುಟ್ಪಾತ್ ಮೇಲೆ ಬೈಕ್ ಓಡಿಸೋದು ತಪ್ಪು ಅಂತ ಸವಾರರಿಗೂ ಗೊತ್ತು. ಆದ್ರೆ ಸಂಚಾರ ದಟ್ಟಣೆಯಿಂದ ಪಾರಾಗಬೇಕು, ರಸ್ತೆಗಿಂತ ಫುಟ್ಪಾತೇ ಚೆನ್ನಾಗಿದೆ ಅಂತ ಸಬೂಬು ಹೇಳ್ತಾರೆ. ಟ್ರಾಫಿಕ್ ನೆಪ ಹೇಳಿ ಜನ ರಸ್ತೆಯಲ್ಲಿ ಗಾಡಿ ಓಡಿಸಿದ್ರೆ ಪಾದಾಚಾರಿಗಳು ಎಲ್ಲಿ ನಡಿಬೇಕು? ಲೈಸೆನ್ಸ್ ರದ್ದಾಗುತ್ತೆ ಅನ್ನೋ ಭಯದಿಂದಾದ್ರೂ ಬೈಕ್ ಸವಾರರು ಎಚ್ಚೆತ್ತುಕೊಳ್ಳಬೇಕಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.